ಬೆಳಗಾವಿ ಜಿಲ್ಲೆ ಕಾಗವಾಡ ತಾಲೂಕಿನ ಪಾಂಡೆಗಾಂವ ಮತ್ತು ಕಂಗೋಳಿ ಗ್ರಾಮಗಳನ್ನು ಸಂಪರ್ಕಿಸುವ ಪ್ರಮುಖ ರಸ್ತೆಯು ಸಂಪೂರ್ಣವಾಗಿ ಹದಗೆಟ್ಟಿದ್ದು, ಕೆಸರಿನ ಹೊಂಡವಾಗಿ ಮಾರ್ಪಟ್ಟಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ನಿರ್ಲಕ್ಷ್ಯದ ವಿರುದ್ಧ ಸ್ಥಳೀಯ ಗ್ರಾಮಸ್ಥರು ಮತ್ತು ರೈತ ಮುಖಂಡರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಸ್ತೆ ಅವಸ್ಥೆಯಿಂದ ಎದುರಾಗಿರುವ ಪ್ರಮುಖ ಸಮಸ್ಯೆಗಳು: ನಿರಂತರ ಅಪಘಾತಗಳು, ಸಣ್ಣ ಮಳೆಯಾದರೂ ಇಡೀ ರಸ್ತೆ ಕೆಸರುಮಯವಾಗುತ್ತಿದ್ದು, ದ್ವಿಚಕ್ರ ವಾಹನ ಸವಾರರು ಜಾರಿ ಬಿದ್ದು ಗಾಯಗೊಳ್ಳುತ್ತಿದ್ದಾರೆ. ದಿನನಿತ್ಯದ ನರಕಯಾತನೆ, ಶಾಲೆ ಕಾಲೇಜು ವಿದ್ಯಾರ್ಥಿಗಳು ಹಾಗೂ ಕುಡಿಯುವ ನೀರು ತರಲು ವಯೋವೃದ್ಧರು ಪರದಾಡುವಂತಾಗಿದೆ. ತುರ್ತು ಚಿಕಿತ್ಸೆಗೆ ಅಡಚಣೆ, ಗರ್ಭಿಣಿಯರು ಮತ್ತು ತುರ್ತು ರೋಗಿಗಳನ್ನು ಆಸ್ಪತ್ರೆಗೆ ಸೇರಿಸುವುದು ಸಾಹಸದ ಕೆಲಸವಾಗಿದ್ದು, ಪ್ರಾಣಾಪಾಯದ ಭೀತಿ ಎದುರಾಗಿದೆ. ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳಿಗೆ ಕೊನೆಯ ಗಡುವು: ಗ್ರಾಮ ಪಂಚಾಯಿತಿಯಿಂದ ಹಿಡಿದು ತಹಶೀಲ್ದಾರ್, ಶಾಸಕರು, ಸಂಸದರು, ಜಿಲ್ಲಾಧಿಕಾರಿಗಳು ಹಾಗೂ ಲೋಕೋಪಯೋಗಿ ಪಿಡಬ್ಲ್ಯೂಡಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರವರೆಗೂ ಮನವಿ ಸಲ್ಲಿಸಿದರೂ ಯಾವುದೇ ಸ್ಪಂದನೆ ಸಿಕ್ಕಿಲ್ಲ. ಉಗ್ರ ಹೋರಾಟದ ಎಚ್ಚರಿಕೆ: ತಕ್ಷಣವೇ ರಸ್ತೆಗೆ ಜಲ್ಲಿ ಹಾಕಿ ತಾತ್ಕಾಲಿಕ ದುರಸ್ತಿ ಮಾಡಬೇಕು ಮತ್ತು ಶೀಘ್ರದಲ್ಲಿಯೇ ಶಾಶ್ವತ ರಸ್ತೆ ನಿರ್ಮಾಣದ ಕಾಮಗಾರಿ ಆರಂಭಿಸಬೇಕು. ಇಲ್ಲವಾದಲ್ಲಿ ಯಾವುದೇ ಮುನ್ಸೂಚನೆ ನೀಡದೆ ಪಾಂಡೆಗಾಂವ ಕಂಗೋಳಿ ರಸ್ತೆ ತಡೆದು ತಹಶೀಲ್ದಾರ್ ಹಾಗೂ ಪಿಡಬ್ಲ್ಯೂಡಿ ಕಚೇರಿಗೆ ಮುತ್ತಿಗೆ ಹಾಕಿ ಉಗ್ರ ಚಳವಳಿ ನಡೆಸಲಾಗುವುದು ಎಂದು ಗ್ರಾಮಸ್ಥರು ಎಚ್ಚರಿಸಿದ್ದಾರೆ. ಉಪಸ್ಥಿತರಿದ್ದ ಪ್ರಮುಖರು: ಈ ಸಂದರ್ಭದಲ್ಲಿ ಮಾಜಿ ಸೈನಿಕರಾದ ರೈತರುಗಳಾದ ಸಚಿನ್ ಪಾಟೀಲ, ರಾಜಾರಾಮ ಆಠವಳೆ, ಧನಾಜಿ ಜಾಧವ್, ರೈತ ಮುಖಂಡ ಸುರೇಶ್ ಹಾಗೂ ಸುಭಾಷ್, ಸಂದೀಪ್, ಅಜಿತ್, ಶೋಭಾ ಕಾಗಳೆ ಸೇರಿದಂತೆ ನೂರಾರು ಗ್ರಾಮಸ್ಥರು ಉಪಸ್ಥಿತರಿದ್ದರು. ವರದಿ ಮಹೇಶ್ ಶರ್ಮಾ. ರೋಡ ಎಲ್ಲಿಗೆ ಹೋಗ್ತಿದ್ರಿ? ಇದು ಪಾಂಡೆಗಾಂವ್ ಟು ಸಲಗರ್ ಹೋಗ್ತಿದ್ರಿ. ಎಲ್ಲ ಕಡೆ ಹೋಗ್ತೈತಿ. ಈ ರೋಡ ಭಾಳ ಕೆಟ್ಟೈತ್ರಿ. ಮತ್ತು ಇದನ್ನ ಅಧಿಕಾರಿಗಳ ಗಮನಕ್ಕೆ ಯಾರಿಗಾದ್ರೂ ತಂದಿರಿ? ಇದು ಎಲ್ಲರಿಗೂ ಈಗ ನಾವು ನೋಟಿಸ್ ಕೊಟ್ಟಿದ್ದೀವಿ ಎಲ್ಲರಿಗೆ. ಈಗಾಗಲೇ ಏನ್ರಿ ಎಲ್ಲರಿಗೂ ಕೊಟ್ಟಿಗೆ ತಹಶೀಲ್ ಯಾರ್ಯಾರಿಗೆ ಕೊಟ್ಟಿರಿ? ಗ್ರಾಮ ಪಂಚಾಯತಿ, ತಹಶೀಲ್ದಾರ, ಆಮೇಲೆ MP, MLA ಎಲ್ಲರಿಗೂ ಕೊಟ್ಟಿದ್ವಿ. ಇನ್ನೇ ತನಕ ಅವ್ರದ್ದು ಏನು ನಮ್ಗೆ ರೆಸ್ಪಾನ್ಸ್ ಬಂದಿಲ್ಲ. ಯಾವುದೇ ರೀತಿ ನೀವು ಮನವಿ ಕೊಟ್ಟರು ಅವ್ರು ಸರಿಯಾಗಿ ಸ್ಪಂದನೆ ಮಾಡಿಲ್ಲ ಸರ್. ಮತ್ತೆ ಇಲ್ಲಿ ತೊಂದರೆಗಳು ಯಾವ ರೀತಿ ಆಗ್ತಾ ಇದಾರೆ ನಿಮ್ಗೆ ಈ ರಸ್ತೆ ಹದಗೆಟ್ಟೋದ್ರಿಂದ? ಇಲ್ಲಿ ಕುಡಿ ನೀರಿನ ವ್ಯವಸ್ಥಾನೂ ಇಲ್ಲರಿ. ಮೊದಲೇ ಮಾತ್ರ ಮುಂಜಾನೆ ಒಮ್ಮೆ ಮಧ್ಯಾಹ್ನ ಒಮ್ಮೆ ಒಂದು ಕ್ಯಾನ್ ತೊಗೊಂಡು ನಾವು ನೀರಿಗೆ ಹೋಗ್ಬೇಕು. ಇಲ್ಲೇ ಪಾಂಡೆಗಾಂವ್ ಕೆಳೆಗಾಂವ್ ಹೋಗ್ಬೇಕು. ಇದು ಇಲ್ಲಿ ಮನ್ಯಾಗ ಹಿರಿಯರು ಅವರು ಇವ್ರು ಹೋಗ್ತಾರೆ, ಅವ್ರಿಗೆ ಹೋಗ್ಲಾಕ ಅನಾನುಕೂಲ ಐತಿ. ಮಳೆ ಆತಂದ್ರೆ ಯಾರು ನಡ್ಕೊತ ಹೋಗ್ಲಾಕ ಅಸಾಧ್ಯ ಐತಿ. ಹಿಂಗಾಗಿ ಮತ್ತು ವಾಹನಗಳನ್ನ ಹೋಗಂಗಿಲ್ರಿ ಮಳೆ ಆತಂದ್ರೆ. ಇಲ್ಲಿ ರಸ್ತೆ ಮಾಡ್ಲಿಲ್ಲ ಅಂದ್ರೆ ನೀವು ಯಾವ ರೀತಿ ಇಲ್ಲಿ ಯಾರಿಗೆ ಅನುಕೂಲ ಇಲ್ರಿ. ಡೆಲಿವರಿ ಪೇಷಂಟ್ ಇದ್ರೆ ಮನ್ಯಾಗ ಮಾಡ್ಕೋಬೇಕ್ರಿ. ಯಾಕಂದ್ರೆ ಹಂಗ ಅವ್ರು ಅಲ್ಲಿ ಬಿದ್ದು ಸಾಯ್ಬೇಕು. ಅಲ್ಲ, ದವಾಖಾನಿಗೆ ಹೋಗ್ಬೇಕಾದ್ರೂ ಅನಿವಾರ್ಯ ಪಕ್ಷ ಐತ್ರಿ ಇಲ್ಲಿ. ಇಲ್ಲ, ರಸ್ತೆ ಮಾಡ್ಲಿಲ್ಲ ಅಂದ್ರೆ ನೀವು ಏನ್ ಮಾಡ್ತೀರಿ ಅಂತ? ಏನ್ ರಸ್ತೆ ಬಂದ್ ಮಾಡಿ ತಡೆ ಮಾಡ್ಕೊಂಡು ಕೊಡ್ತೀವಿ. ಮತ್ತೆ ಏನ್ ಮಾಡೋದು? ಯಾರಿಗಾರ ಎಲ್ಲರಿಗೂ ಜಪ್ ಹಿಡಿದು ಮಿರಜ್ ದವಾಖಾನೆ ತನಕ ಇದು ಶಾರ್ಟ್ಕಟ್ ಹಾದಿ ಐತಿ. ಇದು ಕರ್ನಾಟಕದ ಅಷ್ಟ ಐತ್ರಿ. ಇದು ಬಾರ್ಡರ್ ಊರು ಐತನ ಇಷ್ಟ ಬಂದ್ ಐತ್ರಿ. ಇದು ಆ ಕಡೆ ಮಹಾರಾಷ್ಟ್ರದವ್ರು ಮಾಡ್ಯಾರಿ. ಇದು ಅಷ್ಟೇ 2-3 ಕಿಲೋಮೀಟ್ರ್ ಅಷ್ಟೇ ಇಲ್ಲಾಗೈತ್ರಿ. ನಿಮ್ಮ ಹೆಸರೇನ್ರಿ? ನನ್ನ ಹೆಸರು ಸುರೇಶ್ ಸದಾಶಿವ ತೀರ್ಥ. ಜೋರ್ಲಿ